Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah, chapter 64, verse 8. You are our Father, Lord. We are like clay and you are like the potter. You created us. ಯೆಶಾಯನ ಪ್ರವಾದನೆಯ ಗ್ರಂಥ 64ನೇ ಅಧ್ಯಾಯ 8ನೇ ವಚನ. ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ. ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಹೌದು, ನಮ್ಮ ದೇವರು ಪರಮ ಕುಂಬಾರನಾಗಿದ್ದಾನೆ. ಆತನು ನಮ್ಮನ್ನ ಮಣ್ಣಿನಿಂದ ಸೃಷ್ಟಿಸಿದ್ದಾನೆ. ತನ್ನ ಇಷ್ಟದ ಪ್ರಕಾರ ನಮಗೆ ತನ್ನ ಸ್ವರೂಪದಲ್ಲಿ ಒಂದು ದೇಹವನ್ನು ಕೊಟ್ಟಿದ್ದಾರೆ. ಹೌದು, ಅಷ್ಟು ಮಾತ್ರವಲ್ಲದೆ ನಮ್ಮ ಪರಮ ಕುಂಬಾರನಾಗಿರ್ತಕ್ಕಂಥ ಕರ್ತನು ನಮ್ಮ ಜೀವಿತವನ್ನೂ ಕೂಡ ರೂಪಿಸುವಂತಹ ಕುಂಬಾರನಾಗಿದ್ದಾನೆ. ಇಂದು ನಿಮ್ಮಲ್ಲಿ ಅನೇಕರ ಜೀವಿತ ಮುರಿಯಲ್ಪಟ್ಟಂತಹ ಜೀವಿತವಾಗಿರಬಹುದು. ನಿಮ್ಮ ಕುಟುಂಬಗಳಲ್ಲಿ ಯಾವಾಗಲೂ ಬಿರುಕುಗಳು, ಯಾವಾಗಲೂ ಕಹಿತನದಿಂದ ಕೂಡಿರ್ತಕ್ಕಂಥ ಜೀವಿತ ನಿಮ್ಮದಾಗಿರಬಹುದು. ನಿಮ್ಮ ಕುಟುಂಬಗಳಲ್ಲಿ ಯಾವಾಗಲೂ ಕೋಪ, ಯಾವಾಗಲೂ ನೋವು, ಇಂಥ ಒಂದು ಜೀವಿತ ನಿಮ್ಮದಾಗಿರಬಹುದು. ಇದು ಯಾರು ತಂದು ಹಾಕುತ್ತಾ ಇದ್ದಾರೆ ಅಂದರೆ ಸೈತಾನನು ಮಾಡುವಂತಹ ಕಾರ್ಯ ಇದಾಗಿದೆ. ಸೈತಾನನು ಕುಟುಂಬಗಳನ್ನು ಹಾಳು ಮಾಡಲಿಕ್ಕೆ, ಮಾನವನ ಜೀವಿತವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥವನಾಗಿದ್ದಾನೆ. ಸೈತಾನನು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿರುವಾಗ ಪರಮ ಕುಂಬಾರನಾಗಿರ್ತಕ್ಕಂಥ ದೇವರು ನಿಮ್ಮನ್ನು ಸೃಷ್ಟಿಸಲಿಕ್ಕೆ, ನಿಮ್ಮ ಜೀವಿತವನ್ನು ರೂಪಿಸಲಿಕ್ಕೆ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದೇ ಕ್ರಿಸ್ತನ ಬಳಿಗೆ ಬನ್ನಿರಿ. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನೇ, ನಮ್ಮ ದೇವರೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡಿ ಮಣ್ಣಾಗಿದ್ದೇವೆ ಎಂಬುದಾಗಿ ಕರ್ತನು ಪ್ರವಾದಿಯಾದ ಯೆರೆಮೀಯನನ್ನ ಇಸ್ರಾಯೇಲ್ರ ಬಳಿಗೆ ಕಳುಹಿಸುತ್ತಾನೆ. ಇದನ್ನು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 1-4 ವಚನಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕರ್ತನು ಯೆರೆಮೀಯನನ್ನ ಕುಂಬಾರನ ಮನೆಗೆ ಕಳುಹಿಸಿಕೊಡುತ್ತಾರೆ. ಅಲ್ಲಿ ಕುಂಬಾರನು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ತೋರಿಸುತ್ತಾರೆ. ಅಲ್ಲಿ ಕುಂಬಾರನು ಜೇಡಿ ಮಣ್ಣನ್ನು ಕಲಸಿ ಚಕ್ರದ ಮೇಲಿಟ್ಟು ಅದನ್ನು ತಿರುಗಿಸುತ್ತಾ ತನ್ನ ಕೈ ಚಳಕದಿಂದ ತನಗೆ ಬೇಕಾದ ರೀತಿಯಲ್ಲಿ ಆ ಪಾತ್ರೆಯನ್ನು ರೂಪಿಸುತ್ತಾ ಇದ್ದಾನೆ. ಆದರೆ ಆ ರೀತಿ ರೂಪಿಸುತ್ತಾ ಇರುವಾಗ ಅವನ ಕೈಯಲ್ಲಿರ್ತಕ್ಕಂಥ ಆ ಪಾತ್ರೆ ಒಡೆದು ಹೋಯಿತು. ಅಷ್ಟಕ್ಕೆ ಅವನು ಬಿಡದೆ, ಅದನ್ನು ಬಿಸಾಡದೆ ತಿರುಗಿ ಬಹಳ ಚಂದವಾಗಿ ರೂಪಿಸುತ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಿಮ್ಮ ಜೀವಿತ ಇವತ್ತು ಆ ಜೇಡಿ ಮಣ್ಣಿನ ಹಾಗೆ ಒಡೆದು ಹೋಗಿರುವುದಾದರೂ, ಬಿರುಕು ಬಿಟ್ಟಿರುವುದಾದರೂ, ಕ್ರಿಸ್ತನು ಅದನ್ನು ಸರಿಪಡಿಸಲಿಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಇಂದೇ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ. ನಿನ್ನ ಜೀವಿತ ಸರಿಪಡಿಸಿಕೊಳ್ಳಲಿಕ್ಕೆ ಕಲ್ವಾರಿಯ ಗುಡ್ಡಕ್ಕೆ ನೀನು ಬಾ. ಕಲ್ವಾರಿ ಗುಡ್ಡದಲ್ಲಿ ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿರುವ ಪರಮ ಕುಂಬಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕೈಗಳನ್ನೇ ನೀನು ದೃಷ್ಟಿಸಿ ನೋಡು. ಇಂದು ನಿನ್ನ ಜೀವಿತ ಒಡೆದು ಹೋಗಿರುವುದಾದರೆ ಕರ್ತನ ಕೈಗಳಲ್ಲಿ ನೀನು ಒಪ್ಪಿಸಿಕೊಡು. ಅಂದು ಏದೇನ್ ತೋಟದಲ್ಲಿ ದೇವರು ಮಣ್ಣಿನಿಂದ ಮಾನವನನ್ನು ರೂಪಿಸಿದ್ದಕ್ಕಿಂತಲೂ ಮಹಿಮೆಯಾಗಿ ನಿನ್ನನ್ನು ರೂಪಿಸುತ್ತಾನೆ. ಆತನ ಗಾಯಪಟ್ಟಂತಹ ಕೈಗಳನ್ನು ನೀನು ದೃಷ್ಟಿಸಿ ನೋಡು. ಆ ಕೈಗಳು ತಿರುಗಿ ನಿನ್ನನ್ನು ಮಹಿಮೆಯ ರೂಪದಿಂದ ರೂಪಿಸಲಿಕ್ಕೆ ಸಿದ್ಧವಾಗಿವೆ. ಇಂದೇ ಕ್ರಿಸ್ತನ ಕಡೆಗೆ ತಿರುಗಿಕೋ. ಆತನು ನಿಮ್ಮ ತಂದೆಯಾಗಿದ್ದಾನೆ. ಯೆಶಾಯ 63:16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ನಮ್ಮನ್ನು ಅರಿಯನು. ಹೌದು, ನಮ್ಮ ಮೂಲ ಪಿತೃವಾಗಿರ್ತಕ್ಕಂಥ ಅಬ್ರಹಾಮನು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ನಮ್ಮನ್ನು ಗುರುತಿಸುವುದಿಲ್ಲ. ಇಸ್ರಾಯೇಲನ್ನು ಕೂಡ ನಮ್ಮನ್ನು ಗುರುತಿಸುವುದಿಲ್ಲ. ಆದರೆ ನಮ್ಮ ಯೆಹೋವ ದೇವರು, ನಮ್ಮ ಕರ್ತನು ಆದಿಯಿಂದಲೂ ನಮ್ಮನ್ನು ಗುರುತಿಸುವಾತನು, ನಮ್ಮನ್ನು ಎಲ್ಲ ಕಷ್ಟಗಳಿಂದ ವಿಮೋಚಿಸುವಾತನು ಆಗಿದ್ದಾನೆ. ಆತನ ಹತ್ತಿರ ಈ ಹೊತ್ತೇ ಬರೋಣವಾ. ಖಂಡಿತವಾಗಿಯೂ ಆತನು ನಮ್ಮನ್ನು ತಿರುಗಿ ರೂಪಿಸಿ ತನ್ನ ಇಷ್ಟದ ಪ್ರಕಾರವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಮ ಕುಂಬಾರನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಂದು ಏದೇನ್ ತೋಟದಲ್ಲಿ ಮಣ್ಣಿನಿಂದ ಮಾನವನನ್ನು ರೂಪಿಸಿದ್ದ ದೇವರೇ, ಅದಕ್ಕಾಗಿ ಸ್ತೋತ್ರ. ಈಗಲೂ ಕೂಡ ಪರಮ ಕುಂಬಾರನಾಗಿರ್ತಕ್ಕಂಥ ದೇವರೇ, ನಮ್ಮೆಲ್ಲರನ್ನ ಕೂಡ ನೀನು ರೂಪಿಸು ಸ್ವಾಮಿ. ಇಂದು ಅನೇಕರ ಜೀವಿತ ಒಡೆದು ಹೋದಂಥ ಜೀವಿತವಾಗಿರಬಹುದು ಅಪ್ಪ, ಬಿರುಕು ಬಿಟ್ಟಿರುವಂತಹ ಜೀವಿತವಾಗಿರಬಹುದು, ಅವರ ಜೀವನದಲ್ಲಿ ಕಹಿತನವನ್ನೇ ಅವರು ಅನುಭವಿಸ್ತಾ ಇರಬಹುದು ದೇವರೇ. ಇಂಥ ಮಕ್ಕಳನ್ನು ವಿಶೇಷವಾಗಿ ಇವತ್ತು ನಿನ್ನ ಪಾದದಲ್ಲಿ ತರುತ್ತೇನೆ ಸ್ವಾಮಿ. ಇವರೆಲ್ಲರಿಗೂ ನೀನೇ ತಂದೆಯಾಗಿದ್ದಿ ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆ. ನಾವು ಜೇಡಿ ಮಣ್ಣಾಗಿದ್ದೇವೆ ಸ್ವಾಮಿ, ನೀವಾದರೂ ಪರಮ ಕುಂಬಾರನಾಗಿದ್ದೀಯ ದೇವ. ಆದ್ದರಿಂದ ನಿಮ್ಮ ಹತ್ತಿರ ಬರುತ್ತೇವೆ ಸ್ವಾಮಿ. ಇದು ನಿಮ್ಮ ಕೈ ಕೆಲಸ ಕರ್ತನೆ. ನೀವು ನಿಮ್ಮ ಇಷ್ಟದ ಪ್ರಕಾರ ನಮ್ಮನ್ನು ರೂಪಿಸುತ್ತೀರಿ ದೇವ. ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ. ನಮ್ಮೆಲ್ಲರನ್ನ ಕರ್ತನೆ ನೀನೇ ರೂಪಿಸಿ ಹೊಸ ಜೀವಿತವನ್ನು ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸಿಕೊ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡು ಕರ್ತನೆ. ಅವರು ಪ್ರತಿನಿತ್ಯವೂ ಹೋಗುವಾಗಲೂ ಬರುವಾಗಲೂ ಸದಾ ಕಾಲಕ್ಕೂ ಅವರ ಜೊತೆಗಿದ್ದು ನೀನು ಅವರನ್ನು ಕಾಯ್ದು ಕಾಪಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.